ಓಂ ಶಕ್ತಿಯೇ ನಮಃ. ಓಂ ಶಕ್ತಿ ಅಲಂಕಾರ. ಈ ಅಲಂಕಾರ ನೋಡಿ ಅಮ್ಮನಿಗೆ ಇವತ್ತು ನಾನು ಶುಕ್ರವಾರ ಅಲ್ವಾ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈ ಅಲಂಕಾರ ತುಂಬ ಚೆನ್ನಾಗಿ ಬಂದಿದೆ. ಅಮ್ಮನ ನೋಡೋದಕ್ಕೆ ನಿಮ್ಗೂ ನಾನು ಇಲ್ಲಿ ಮೂಗ್ಬೊಟ್ಟು ಇಕ್ಕಿದ್ದೀನಿ. ಅಮ್ಮನಿಗೆ ಇಕ್ಕಿ ಈ ಥರ ಜಡೆ ಹಾಕಿ ಲಕ್ಷ್ಮೀ ಜಡೆಯಲ್ಲಿ ರೆಡಿ ಮಾಡಿದ್ದೀನಿ. ಈ ಥರ ತಾಳಿ ನೋಡಿ ನಾನು ದೊಡ್ಡ ತಾಳಿ ಹಾಕಿದ್ದೀನಿ ಅಮ್ಮನಿಗೆ. ತಾಳಿ ದೊಡ್ಡದಿದ್ರೆ ಅಮ್ಮನಿಗೆ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಅಮ್ಮನಿಗೆ ತಾಳಿ ದೊಡ್ಡದಾಗಿದ್ದಂಗೆಲ್ಲ ನೋಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಅದಕ್ಕೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಶುಕ್ರವಾರದ ಪೂಜೆ, ನಮ್ಮ ಮನೆಯ ಪೂಜೆ. ನಾನಿಲ್ಲಿ ಅಮ್ಮನ ಈ ಥರ ರೆಡಿ ಮಾಡಿಕೊಂಡು ಕುಂಡ್ರಿಸ್ಕೊಂಡು ನಾನು ಅಮ್ಮನಿಗೆ ಪೂಜೆ ಮಾಡ್ತಾಯಿದ್ದೀನಿ. ಧೂಪ ದೀಪ ನೈವೇದ್ಯಗಳಿಂದ ನಾನು ಅಮ್ಮನಿಗೆ ಪೂಜೆ ಮಾಡಿಕೊಂಡು ಈ ಥರ ಅಲಂಕಾರ ಮಾಡಿಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಆನಂದ ಪಡಿ. ಅಮ್ಮನ ಅಲಂಕಾರ ನೋಡಿ ಹೇಗಿದೆ ಅಂತ ಹೇಳಿ. ಅಮ್ಮನಿಗಂತೂ ತುಂಬ ಚೆನ್ನಾಗಿ ಬಂದಿದೆ ಅಲಂಕಾರ. ನಾನು ಈ ಥರ ಗಂಟು ಹಾಕಿ ಅಮ್ಮನಿಗೆ ಈ ಥರ ಜಡೆ ಹಾಕಿದ್ದೀನಿ. ಹಿಂಗೆ ಎರಡು ಥರ ಇಡೋದ್ರಿಂದ ಅಮ್ಮನಿಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಉದ್ದ ಜಡೆ ಇದ್ದರೆ ಅಮ್ಮನಿಗೆ ನೋಡೋದಕ್ಕೆ ನಮಗೂ ಆನಂದವಾಗಿರುತ್ತಲ್ವ. ನಾನು ಅದಕ್ಕೆ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ. ರೋಸಿಂದ ಸೇವಂತಿಗೆಯಿಂದ ರೆಡಿ ಮಾಡಿದ್ದೀನಿ. ಅಮ್ಮನ ಅಲಂಕಾರ ನೋಡಿ ಹೇಗಿದೆ ಅಂತ ನೀವು ನೋಡಿ ಆನಂದ ಪಡಿ. ಅಮ್ಮನಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಚೆನ್ನಾಗೆ ಹೂವಿನ ಅಲಂಕಾರ ಮಾಡ್ತೀನಿ. ಒಳ್ಳೊಳ್ಳೆ ವೀಡಿಯೋ ನಿಮ್ಗೆ ಇಡ್ತಾ ಇರ್ತೀನಿ. ಅಮ್ಮನ ಅಲಂಕಾರ ನೋಡಿ ನೀವು ಆನಂದ ಪಡಿ. ಹೇಗಿದೆ ಅಮ್ಮನ ಅಲಂಕಾರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ಅಮ್ಮನ ನಾನು ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಮುದ್ದಾಗಿದ್ದಾಳಲ್ಲ ಅಮ್ಮ, ನೋಡೋದಕ್ಕೆ ನಮ್ಗೆ ಆನಂದ ಆಗುತ್ತೆ. ಅಮ್ಮನ ತುಟಿ ನೋಡಿ ಎಷ್ಟು ನಗುತ್ತಾ ಕಾಣಿಸ್ತಾ ಇದೆ ನಿಮಗೆ. ತುಂಬ ಮನಸ್ಸಿಂದ ಬಂದು ಕೂತ್ಕೊಂಡು ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ ನಮ್ಮಮ್ಮ ಅಂತ ನಮ್ಮ ಮನಸ್ಸಿಗೆ ಅನಿಸೋ ಥರ ಅಮ್ಮನ ಅಲಂಕಾರ ಬಂದಿದೆ. ಅಮ್ಮನ ಅಲಂಕಾರದಲ್ಲಿ ನಾನು ಈ ತಾಯಿನ ನೋಡೋದಕ್ಕೆ ತುಂಬ ಚೆನ್ನಾಗಿ ಮನಸ್ಸಿಗೆ ಆನಂದ ಆಗುತ್ತೆ. ಅಮ್ಮನ ಅಲಂಕಾರ ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ನಾನು ರೋಸು ಇಟ್ಟು ಈ ಥರ ಅಮ್ಮನಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ಓಂ ಶಕ್ತಿ ಅಲಂಕಾರ ನೀವು ನೋಡಿ ಈ ಥರ ಅಲಂಕಾರ. ಓಂ ಶಕ್ತಿಯೇ ನಮಃ.